ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಗೊತ್ತು, ಸಮಾಧಾನ ಹೇಳೋದು ಸುಲಭ, ಆದ್ರೆ ನೋವನ್ನು ತಡ್ಕೊಳ್ಳೋದು ತುಂಬಾನೇ ಕಷ್ಟ. ಅದರಲ್ಲೂ ಈಗ ನೀವು ಅನುಭವಿಸ್ತಿರೋ ನೋವು ತುಂಬಾ ದೊಡ್ಡದು. ಆದ್ರೆ ಗೌತಮ್ ಅವ್ರೆ, ಹೊರಟು ನಿಂತಿರೋರ್ನ ನಾವು ತಡೆಯಕ್ಕಾಗಲ್ಲ ಅಲ್ವಾ? ಅವ್ರನ್ನ ನಾವು ಬಿಟ್ಕೊಡ್ಬೇಕು. ಈಗ ನೀವು ನಿಮ್ಮ ತಂಗಿನ, ನಿಮ್ಮ ತಾಯಿನ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡ್ಬೇಕು. ನೀವು ದುಃಖದಲ್ಲಿದ್ರೆ ಅವ್ರ ಆತ್ಮಕ್ಕೆ ದುಃಖ ಆಗುತ್ತೆ. ಅವರನ್ನ ದುಃಖದಲ್ಲಿ ಕಳಿಸ್ಕೊಡ್ಬೇಡಿ. ಎಲ್ಲೇ ಇದ್ರು ಚೆನ್ನಾಗಿರಿ ಅಂತ ಮನಸ್ಫೂರ್ತಿಯಾಗಿ ಕಳಿಸ್ಕೊಡಿ. ಇಲ್ಲಾಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಗೊತ್ತಂಬರ್, ಯಾರಿಗ್ ಗೊತ್ತು, ಅವ್ರು ನಿಮ್ಮ ಸುತ್ತಾನೆ ಇರ್ಬೋದು, ಎಲ್ಲಾನು ನೋಡ್ತಿರ್ಬಹುದು. ನಾವ್ ಯಾರನ್ನ ಅತಿಯಾಗಿ ಪ್ರೀತಿಸ್ತೀವೋ ಅವ್ರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಯಾವುದೋ ಒಂದು ರೂಪದಲ್ಲಿ ಅವ್ರ ಪ್ರೆಸೆನ್ಸು ನಮ್ಮ ಸುತ್ತಾನೆ ಇರುತ್ತೆ. ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವು ಇಲ್ಲ ಅಂತಾರಲ್ಲ, ಅಂದಮೇಲೆ ಅವ್ರು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಹಾಗೆ ನೋಡಿದ್ರೆ ಸಾವು ಸಾವಲ್ಲ, ಇನ್ನೊಂದು ಹುಟ್ಟು. ಹಳೆ ಎಲೆ ಉದ್ರಿ ಹೊಸ ಚಿಗುರು ಹುಟ್ಟುತ್ತೆ ಅಂತಾರಲ್ಲ, ಹಾಗೆ ನಿಮ್ಮಮ್ಮ ನಿಮ್ಮ ನೆನಪಲ್ಲಿ ಯಾವತ್ತೂ ಜೀವಂತವಾಗಿ ಇರ್ತಾರೆ. ನೀವು ಅವ್ರನ್ನ ನೆನಪಿಸ್ಕೊಂಡಾಗೆಲ್ಲ ನೆನಪಿನ ರೂಪದಲ್ಲೋ ಕನಸಿನ ರೂಪದಲ್ಲೋ ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾರೆ. ಅಮ್ಮ ಕಲಿಸಿದ ಪಾಠ, ಅವ್ರು ಕೊಟ್ಟ ಸಂಸ್ಕಾರ, ಅವರಲ್ಲಿದ್ದ ಪ್ರತಿಭೆ, ಬುದ್ಧಿ, ತಿಳುವಳಿಕೆ ಎಲ್ಲಾನು ನಿಮ್ಮಲ್ಲಿದೆ. ಅಮ್ಮ ನಿಮ್ಮ ಒಳಗಡೆ ಇದ್ದಾರೆ, ನಿಮ್ಮಲ್ಲಿ ಬೆರ್ತು ಹೋಗಿದ್ದಾರೆ. ಅವ್ರ ರಕ್ತನ ಹಂಚ್ಕೊಂಡು ಹುಟ್ಟಿದ್ದೀರಾ ನೀವು. ಅಂದಮೇಲೆ ಅವ್ರೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ನಿಮ್ ಕಣದಲ್ಲೂ ಅವರಿದ್ದಾರೆ. ಗೌತಮ್ ಅವ್ರೆ, ಹೋಗಿರೋದು ದೇಹ ಅಷ್ಟೇ. ಅವರಿದ್ದಾರೆ, ಇಲ್ಲೇ ಇದ್ದಾರೆ. ಬನ್ನಿ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡಿ. ಅವರಿದ್ದಾಗಂತೂ ಅವರನ್ನು ನೋಡ್ಕೊಳಕ್ಕಾಗ್ಲಿಲ್ಲ. ಕಳಿಸ್ಕೊಡುವಾಗಾದ್ರೂ ಖುಷಿಯಾಗಿರ್ಲಿ ಅಂತ ಕಳಿಸ್ಕೊಡ್ತೇನೆ. ಸರ್, ನಿಮ್ಮ ತಾಯಿ ಫೋಟೋ ಸರ್. ಓಕೆಪ್ಪ. ಏನಾಯ್ತು? ಯಾಕಾಗಿ ನಿಂತಿದ್ದೀರಾ? ಅಮ್ಮನ ಫೋಟೋ ಬಂತು, ಯಾಕೋ ತೆಗಿಯಕ್ಕೆ ಮನ್ಸಾಗ್ತಿಲ್ಲ. ಅದನ್ನು ಓಪನ್ ಮಾಡಿದ್ರೆ ನಾನು ಎಲ್ಲಿ ಬ್ರೇಕ್ ಡೌನ್ ಆಗ್ಬಿಡ್ತೀನೋ, ಅದು ಮಿಟ್ಕೊಂಡಿರೋ ನನ್ನ ಎಮೋಷನ್ಸ್ ಎಲ್ಲ ಎಲ್ಲಿ ಔಟ್ ಬಸ್ಟ್ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ಸುಮ್ಮನೆ ನಿಂತಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಇರ್ಲಿ ಬಿಡಿ, ಈಗ ಅದನ್ನು ಓಪನ್ ಮಾಡೋದು ಬೇಡ. ಆಮೇಲೆ ಯಾರಿಗಾದ್ರೂ ಹೇಳಿ ಓಪನ್ ಮಾಡಿ ಇಳಿಸ್ತೀವಿ, ಸರಿನಾ? ಅದೇ ಬೆಟರ್ ಅನ್ಸುತ್ತೆ. ಅದು ಓಪನ್ ಆದರೆ ನನ್ನ ನೆನಪಿನ ಖಜಾನೆನೇ ಓಪನ್ ಮಾಡಿದಾಗುತ್ತೆ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಭೂಮಿಕಾ. ಬರೀ ಮಾತಲ್ಲಿ ಕಟ್ಕೊಡಕ್ಕಾಗಲ್ಲ. ಅಮ್ಮ ನನ್ನ ಪಾಲಿಗೆ ಒಂದು ಸ್ಟ್ರಾಂಗ್ ಎಮೋಷನ್. ನಾನು ಇವತ್ತು ಜೀವನದಲ್ಲಿ ಏನಾಗಿದ್ದೀನೋ
ಎಲ್ಲದಕ್ಕೂ ಅಮ್ಮನೇ ಕಾರಣ. ಆಗಲೇ ನೀವು ಹೇಳಿದ ನಿಜ. ಅಮ್ಮ ನನ್ನ ಕಣದಲ್ಲೂ ಇದ್ದಾಳೆ. ಅವಳು ಇಲ್ಲದೆ ಇದ್ರು ಅವಳು ತನ್ನ ಗುರುತನ್ನ ನನ್ನ ಮೂಲಕ ಬಿಟ್ಟು ಹೋಗಿದ್ದಾಳೆ. ನನ್ನಮ್ಮ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಬಹಳ ಅದ್ಭುತವಾದ ವ್ಯಕ್ತಿತ್ವ ಅವಳದು. ಅವಳಿಂದ ಕಲಿಯೋದು, ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾನೇ ಇತ್ತು. ಅವಳ ಮಾತು, ಅವಳು ಬದುಕಿದ ರೀತಿ, ಅವಳ ನಡವಳಿಕೆ, ಅವಳು ಹೇಳ್ತಾ ಇದ್ದಿದ್ದ ವಿಷಯಗಳು, ಮಾರಲ್ಸು, ವ್ಯಾಲ್ಯೂಸು ಥರ ರೋಲ್ ಮಾಡೆಲ್ ಥರ ಇದ್ದ ನಮ್ಮಮ್ಮ. ಅವಳ ಜೊತೆ ತುಂಬ ವರ್ಷ ನಾನು ಬೆಳೀಲಿಲ್ವಲ್ಲ, ನಾನು ಬೆಳೆಯೋ ಸಮಯದಲ್ಲಿ ಅವಳು ಇರಲಿಲ್ವಲ್ಲ ಅನ್ನೋ ನೋವು ನನಗೆ. ನಮ್ಮಮ್ಮ ಯಾವತ್ತೂ ಮೇಲು ಕೀಳು ನೋಡ್ತಾ ಇರಲಿಲ್ಲ, ಭೇದ ಭಾವ ಮಾಡ್ತಾ ಇರಲಿಲ್ಲ. ಎಲ್ಲರನ್ನೂ ತನ್ನ ಥರನೇ ನೋಡ್ತಾ ಇದ್ಲು. ಮೊದಲು ಮನುಷ್ಯನಾಗು, ಉಳ್ತಿದ್ದೆಲ್ಲ ಆಮೇಲೆ ಅಂತ ಹೇಳ್ತಾ ಇದ್ಲು. ಜನರ ಜೊತೆ ಬೆರಿ, ಸಾಮಾನ್ಯ ಜ್ಞಾನ ಬೆಳೆಸ್ಕೊ, ಎಲ್ಲಕ್ಕಿಂತ ಅದು ದೊಡ್ಡದು ಅಂತ ಹೇಳೋಣ. ಈ ಜಾತಿ ಧರ್ಮ ಇದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು. ದೇವ್ರ ಕಣ್ಣಲ್ಲಿ ಎಲ್ಲರೂ ಒಂದೇ, ಎಲ್ರಿಗೂ ಒಬ್ಬನೇ ದೇವರು ಅಂತ ಹೇಳ್ತಾ ಇದ್ದೆ. ತುಂಬ ಓದ್ಕೊಂಡಿದ್ಲಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ಲು. ಜನನ, ಪ್ರಪಂಚನ ಬಹಳ ಬ್ರಾಡಾಗಿ ನೋಡ್ತಾ ಇದ್ಲು. ಹೀಗೆ ಇರಿ ಅಂತ ಯಾವತ್ತೂ ಯಾರಿಗೂ ಹೇಳಿಲ್ಲ ನಮ್ಮಮ್ಮ. ಅವಳು ಹಾಗೆ ಬದುಕಿದ್ಲು. ಒಳಗೊಂದು ಹೊರಗೊಂದು ಅನ್ನೋದು ಇಲ್ಲೇ ಇರಲಿಲ್ಲ. ಸ್ವಚ್ಛವಾದ ಕನ್ನಡಿ ಥರ ಸಹಜವಾಗಿದ್ಲು, ಸರಳವಾಗಿದ್ಲು, ವಿಶೇಷವಾಗಿದ್ಲು ನಮ್ಮಮ್ಮ. ಎಲ್ರನ್ನೂ ಪ್ರೀತಿಸು, ನಗ್ತಾ ಇರು, ಖುಷಿಯಾಗಿರು, ನಿನ್ನ ಜೊತೆ ಇರೋನ್ನ ಖುಷಿಯಾಗಿ ಇಟ್ಕೊ ಅಂತ ಹೇಳ್ತಾ ಇದ್ಲು. ಅದೆಲ್ಲ ಆ ವಯಸ್ಸಿಗೆ ನನಗೆ ಎಷ್ಟು ಅರ್ಥ ಆಯ್ತಲ್ಲೋ ಗೊತ್ತಿಲ್ಲ. ಬಟ್ ಅದೆಲ್ಲವೂ ನನ್ನ ಮೇಲೆ ಪರಿಣಾಮ ಬೀರಿದ್ದಂತೂ ನಿಜ. ಇವತ್ತು ನನಗೊಂದು ವ್ಯಕ್ತಿತ್ವ ಇದೆ, ಜನ ಅದಕ್ಕೆ ಬೆಲೆ ಕೊಡ್ತಾರೆ ಅಂದರೆ ಅದೆಲ್ಲವೂ ಅವಳು ಕೊಟ್ಟು ಭಿಕ್ಷೆ, ಅವಳು ಕಲಿಸಿದ ಪಾಠ, ಅವಳು ಹಾಕ್ಕೊಟ್ಟ ದಾರಿ. ಇವತ್ತಿಗೂ ನಾನು ನಮ್ಮಮ್ಮ ಹೇಳ್ಕೊಟ್ಟಿದ್ದ ದಾರಿಲೇ ನಡೀತಾ ಇರೋದು ಭೂಮಿಕಾ. ನಾನೇನಾದ್ರೂ ಒಂದು ತಪ್ಪು ಹೆಜ್ಜೆ ಇಟ್ಟರು ನಮ್ಮಮ್ಮ ನನ್ನ ಕಿವಿನಲ್ಲಿ ಬಂದು ಪಿಸ್ಕುಡ್ದಾಗತ್ತೆ. ಅಮ್ಮ ಹೇಳ್ಕೊಟ್ಟಿರೋ ಪಾಠ ಎಲ್ಲ ನೆನಪಾಗುತ್ತೆ. ಅದು ನನ್ನ ಸರಿದಾರಿ ನಿಲ್ಲಿಸುತ್ತೆ, ಕೈ ಹಿಡಿದು ನಡೆಸುತ್ತೆ. ನಮ್ಮಮ್ಮ ನಾನು ಏನಾಗಬೇಕು ಅಂತ ಆಸೆ ಪಟ್ಟಿದ್ಲು, ಇವತ್ತು ನಾನು ಅದಾಗಿದ್ದೀನಿ. ಸಾಕು ಅನ್ನೋಷ್ಟು ಸಂಪಾದನೆ ಮಾಡಿದ್ದೀನಿ. ಇಷ್ಟೆಲ್ಲ ಇದ್ರು ಅವರು ಅನಾಥರಾಗಿ ಮಣ್ಣಾಗ್ಬಿಟ್ರಲ್ಲ, ಬಹಳ ಸಂಕಟ ಆಗುತ್ತೆ. ನನ್ನ ಅದೃಷ್ಟ ನಾನು ಭೂಮಿಕಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.